ಸಾರ್ಟೆಡ್ ಸೆಮೆನ್ ಸಾರ್ಟೆಡ್ ಮಾಡಿ ಒಂದು ಸೆಮೆನ್ ಸ್ಟ್ರಾಗೆ 8,000 ರೂಪಾಯಿ ಅದಕ್ಕೆ. ವರ್ಲ್ಡ್ ವೈಡ್ ಸೆಮೆನ್ ನಲ್ಲಿ ನಾವು ತಗೊಂಡ್ಬಿಟ್ಟು ಬರೋದು. ಅದನ್ನ ಇಲ್ಲಿ ಒಂದು ನೈಟ್ರೋಜನ್ ಕಂಟೈನರ್ ಅಲ್ಲಿ ಇಟ್ಬಿಟ್ಟು ನಾವು ಯಾವಾಗ್ಲೂ ಅದು ಇಟ್ಟಿರ್ತೀವಿ ಕೋಲ್ಡ್ ಸ್ಟೋರೇಜ್. ಹೆಣ್ಣು ಹುಟ್ಟುವಂತ ವೀರ್ಯನೇ ಸಪರೇಟ್ ಮಾಡ್ಬಿಡ್ತಾರೆ ಅವರು. ತಗೊಂಡು ಆ ವೀರ್ಯ ಏನ್ ಬಂತೋ ಇಷ್ಟು ದೊಡ್ಡ ಫಾರಮ್ಗೆ ಸಾಮಾನ್ಯವಾಗಿ ಬುಲ್ ಇರ್ತದೆ. ಬುಲ್ ಅಂತಂದ್ರೆ ಇಷ್ಟು ದೊಡ್ಡದು ನಮ್ಮ ಅವಕ್ಕೆ ನಾವು ಇನ್ಸೆಮಿನೇಷನ್ ಮಾಡ್ಸಕ್ ಹೋದ್ರೆ ಸ್ವಾಭಾವಿಕವಾಗಿ ನಾವು ನೋಡುವಾಗ ಸುಮ್ಮನೆ ಯಾವುದೋ ಸೆಮೆನ್ ತಗೊಳ್ಳೋದಿಲ್ಲ, ಅದ್ರದ್ದು ಹಿಸ್ಟ್ರಿ ನೋಡ್ಕೊಂಡು ಹೋಗ್ತೀವಿ. ಯಾವುದು ಸೆಮೆನ್ನು, ಯಾವುದು ಹೋರಿ, ಅದ್ರ ತಾಯಿ ಯಾವುದು, ಅದೆಷ್ಟು ಹಾಲು ಕೊಡ್ತಾ ಇದೆ, ಅದನ್ನೆಲ್ಲ ನೋಡಿ ಆ ಸೆಮೆನನ್ನ ನಾವು ಬೇರೆ ಬೇರೆ ಏಜೆನ್ಸಿಗಳಿದ್ದಾವೆ. ಈ ರೀತಿಯ ಫಾರ್ಮ್ ಅಂತ ಹೇಳಿದ್ರೆ ಹೈನುಗಾರಿಕೆ ಇದೆ. ಭಾರತದಲ್ಲಿ ಬೇರೆ ಎಲ್ಲೆಲ್ಲಿ ಮಾಡ್ತಾರಂತೆ? ಅಲ್ಲ, ಬೇರೆ ಕಡೆ ಪಂಜಾಬ್, ಹರಿಯಾಣ, ಗುಜರಾತ್ ಆರ್ಗನೈಸ್ ಆಗಿ ಸಿಸ್ಟಮೆಟಿಕ್ ಆಗಿ ಈ ತರದ ವ್ಯವಸ್ಥೆನ ಮಾಡಿ ಎಲ್ಲೂ ಮಾಡ್ತಾ ಇಲ್ಲ. ಅಂದ್ರೆ ಇಷ್ಟು ದೊಡ್ಡದ ನಾನು ಹೇಳ್ತಾ ಇದ್ದು ಡೈರಿನ ಇಷ್ಟೊಂದು ಸ್ಕೇಲ್ ದೊಡ್ಡ ಸ್ಕೇಲ್ ಇದು. ಈ ಸ್ಕೇಲಲ್ಲಿ ಯಾರು ಕೂಡ ಇಷ್ಟು ಪರ್ಫೆಕ್ಟ್ ಆಗಿ ಯಾರು ಮಾಡಿಲ್ಲ ಅಂತ ನನ್ನ ಭಾವನೆ. ಕರ್ನಾಟಕದಲ್ಲಂತೂ ನೀವು ನೋಡಿಲ್ಲ ಎಲ್ಲೂ? ಇಲ್ಲ, ಕರ್ನಾಟಕ ಇಲ್ಲ ಇಲ್ಲ ಇಲ್ಲ. ಒಟ್ಟು 1,000 ಹಸು ಇದೆ ಇಲ್ಲಿ. ಅದ್ರ ಒಟ್ಟಿಗೆ ಎಷ್ಟು ಜನ ಒಟ್ಟು ಇದಾರೆ ಸರ್ ಎಂಪ್ಲಾಯೀಸ್ ಕೆಲಸಕ್ಕೆಲ್ಲ? 14ರಿಂದ 16 ಜನ ಇರ್ತಾರೆ ಅಷ್ಟೇ. ಇಲ್ಲಿ ಏನಂದ್ರೆ ಟೆಕ್ನಾಲಜಿ ಜಾಸ್ತಿ ಬಳಕೆ ಆಗುತ್ತೆ. ಹೌದು. ಏನ್ ನೋಡಿ, ನಾನು ನಿಮ್ಗೆ ಹೇಳಿದೆ ಅಲ್ಲಿ 70 ದನ ಆಯ್ತು. 70 ದನಕ್ಕೆ 15 ಜನ ಬೇಕಾಗಿತ್ತು. ಬೆಳಿಗ್ಗೆ ಅದನ್ನ ಸಗಣಿ ತೆಗೆಯೋದು, ಕ್ಲೀನ್ ಮಾಡೋದು, ಹಾಲು ಕರಿಯೋದು, ಇದನ್ನ ಮೇವನ್ನೆಲ್ಲ ತಂದು ಹಾಕೋದು, ಅದನ್ನೆಲ್ಲ. ಅದಕ್ಕೇನೆ ನಾವು ಯೋಚನೆ ಮಾಡಿ ಇಲ್ಲಿ 1000 ದನ ತಂದ್ರೆ ಎಲ್ಲಪ್ಪ ತರದು ಜನನ ಅಂತ ಹೇಳಿ ಇಸ್ರೇಲ್ಗೆ ಹೋಗಿ ಅಲ್ಲಿ ನೋಡ್ಕೊಂಡು ಬಂದು ಆ ಟೆಕ್ನಾಲಜಿನ ನಾವು ಮಾಡ್ತಾ ಇದ್ವಿ. ಇಲ್ಲಿ ಹಾಲು ಕರಿಯುವುದು ಮೆಷಿನ್ 48 ಹಸುಗಳನ್ನ 8 ನಿಮಿಷದಲ್ಲಿ ಹಾಲು ಕರಿಯುತ್ತದೆ ನಮ್ದು ಟೆಕ್ನಾಲಜಿ. ಎಷ್ಟು ಲೀಟರ್ ಹಾಲು ಬರುತ್ತೆ? ಹಾಲು ಅದೆಷ್ಟು ಕೊಡ್ತದೋ ಅದ್ರ ಮೇಲೆ. ಈಗ ನಾನು ಹೇಳಿದ್ನಲ್ಲ ನಿಮ್ಗೆ 15 ಲೀಟರ್ ಕೊಡುವಂಥದ್ದು ಇರ್ತದೆ, 10 ಲೀಟರ್ ಕೊಡೋದು. ಆಯಾ ಬ್ಯಾಚ್ ಒಂದೊಂದು ಬ್ಯಾಚ್ ಅದ್ರದ್ದು ಎಷ್ಟು ಮ್ಯಾಕ್ಸಿಮಮ್ ಕೆಪಾಸಿಟಿ ಅದ್ರ ಕೊಡ್ತಾ ಇರ್ತದೆ. ಅದು ಎಲ್ಲ ಅದು ಪ್ರೋಸೆಸ್ ಎಲ್ಲ 8 ನಿಮಿಷದಲ್ಲಿ ಮುಗಿಬೇಕು. ಅರ್ಧ ಗಂಟೆ ಕರಿತಾ ಇದ್ರೆ ಅದು ಬರೋದಿಲ್ಲ ಹಾಲು. 8 ನಿಮಿಷದಲ್ಲಿ ಪಟಾಪಟ ಅಂತ ಹೇಳಿ ಕರೆದ್ಬಿಟ್ಟು ಅದು ಈಚೆ ಬಂದ್ಬಿಟ್ಟು ಅದು ಹೋಗಿ ಅಲ್ಲಿ ಮೇವು ತಿನ್ಬೇಕು. ನಾವು ಸುಮ್ಮನೆ ಕರಿತಾ ಇದ್ರೆ ಅದು ಸುಮ್ಮನೆ ಪಲ್ಸ್ ಆಗ್ತಾ ಇರ್ತದೆ ಅಷ್ಟೇ ಹೊರತು ಆಮೇಲೆ ಅದು ವ್ಯಾಕ್ಯೂಮ್ ಡ್ರಾಪ್ ಆಗ್ತದೆ, ಬಿದೋಗ್ಬಿಡ್ತದೆ. ಅದು ಅದಕ್ಕೆ ಅದೇನೆ. ಒಟ್ಟು ಹಾಲು ಎಷ್ಟು ಉತ್ಪತ್ತಿ ಇದೆ ಸರ್ ನಿಮಗೆ? ನೀವು ಡೈರಿ ಗೊತ್ತಿರುತ್ತೆ. ಈಗ ಪೀಕ್ ಟೈಮಲ್ಲಿ ನಮಗೆ 8,000 ಲೀಟರ್ ಬರ್ತದೆ ಒಂದು ದಿವಸಕ್ಕೆ. 8,000 ಲೀಟರ್ ಅದನ್ನ ನೀವು ಸೀದಾ ಡೈರಿಗೆ ಹಾಕ್ತೀರಾ ಅಥವಾ? ನಮ್ದೇ ಪ್ರೊಸೆಸಿಂಗ್ ಯೂನಿಟ್ ಇದೆ. ನಾವು ಇಲ್ಲಿಂದ ಟ್ಯಾಂಕರ್ ಅಲ್ಲಿ ತಗೊಂಡೋಗಿ ಇಲ್ಲೊಂದು 9 ಕಿಲೋಮೀಟರ್ ದೂರದಲ್ಲಿ ನಮ್ದೇ ಓನ್ ಪ್ರೊಸೆಸಿಂಗ್ ಯೂನಿಟ್ ನಾವು ಮಾಡ್ಕೊಂಡು ಪ್ರಾಡಕ್ಟ್ ಮಾಡಿ ಇವತ್ತು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಏನ್ ಹೆಸರು ಸರ್ ಯೂನಿಟ್? ಅದು ಮಗ್ಗೆಮನೆ LLP ಅಂತ ಹೇಳಿ ಪ್ರೊಸೆಸಿಂಗ್ ಯೂನಿಟ್ ಹೆಸರು. ನಮ್ಮ ಮಿಲ್ಕಿಂಗ್ ಬ್ರ್ಯಾಂಡ್ ಮಿಲ್ಕ್ ಕಿಂಗ್ ಅಂತ. ಮಿಲ್ಕ್ ಕಿಂಗ್ ಆ ಬ್ರ್ಯಾಂಡ್ ಅಲ್ಲಿ ನಾವು ಮಾರ್ಕೆಟ್ ಮಾಡ್ತಾ ಇದ್ದೀವಿ. ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಪನ್ನೀರು ಈ ತರದೆಲ್ಲ ನಾವು ಮಾಡ್ತೇವೆ. ಮಜ್ಜಿಗೆನೂ ಮಾಡ್ತೀವಿ. ಮಾರ್ಕೆಟ್ ಮಾಡೋದು ಸರ್ ಇಲ್ಲಿ? ಮಾರ್ಕೆಟ್ ಬೆಂಗಳೂರು. ಅಂದ್ರೆ ಮೊದ್ಲಿಂತ್ರಾನು ಮಾಡ್ತಾ ಇದ್ರ ಅಥವಾ? ಇಲ್ಲ, ನಾವೀಗ 6 months ಇಂದ ಮಾರ್ಕೆಟಿಂಗ್ ಶುರು ಮಾಡಿರೋದು. ಇದ್ರ ಮೊದ್ಲೆಲ್ಲ ಹಾಕ್ತಿದ್ರ ಹಾಲು? ಬೇರೆ ಪ್ರೈವೇಟ್ ಡೈರಿ ಕೊಡ್ತಾ ಇದ್ರು. ಇದೇನ್ ಸರ್ ಇದು ಪೌಡರ್ ಎಲ್ಲ ಹಾಕ್ತಾ ಇದಾರೆ ಇವರು? ಇದು ಇಲ್ಲಿ ನೋಡಿ, ಬನ್ನಿ ಇಲ್ಲಿ ಹೇಳ್ತೀನಿ. ಹಾಲು ಕೊಡುವಂತ ಹಸುಗಳು ಇಲ್ಲಿ ಬರ್ಬೇಕು. ಇಲ್ಲಿ ಅದು ರೂಲ್ಸ್. ಅದಕ್ಕೆ ಆ ಕಡೆ ಹೋಗಂಗಿಲ್ಲ. ಅಲ್ಲಿ ಹಾಲು ಕೊಡೋ ಅಂತ ಎಲ್ಲ ಹಸುಗಳು ಏನಿದೆ ಅದೆಲ್ಲ ಇಲ್ಲೇ ಬರ್ಬೇಕದು. ಯಾಕೆ ಅಂತಂದ್ರೆ ಅದು ಬಂದು ಅದು ಕಾಲು ತೊಳ್ಕೊಂಡು ಬರ್ಬೇಕು. ಅಲ್ಲಿ ಕಾಲೆಲ್ಲ ಸ್ವಚ್ಛ ಮಾಡಿ ಬಿಡ್ತಾ ಇದೆ. ಕಾಲು ಸ್ವಚ್ಛ ಆಗ್ಬೇಕು, ಮತ್ತೆ ಕಾಲಲ್ಲಿ ಯಾವುದೇ ರೋಗ ಬರಬಾರ್ದು. ಅದ್ರದ್ದು ಕಾಲಲ್ಲಿ ನೋಡಿ ಎಷ್ಟು ಕ್ಲೀನ್ ಆಯ್ತು. ಈಗ ಅದು ಹೀಗೆ ಹೋಗ್ಬೇಕು. ಅಲ್ಲಿ ಮೊದಲು ಆ ಒಳ್ಳೆ ನೀರಲ್ಲಿ ಕಾಲು ತೊಳ್ಕೊಂಡು ಬಂದು ಈ ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅಂತ ಹೇಳಿ ಅದು ಅದರಲ್ಲಿ ಅದು ಡಿಪ್ ಆದ್ರೆ ಅದರಲ್ಲಿ ಗೊರಸಲ್ಲಿ ಏನು ರೋಗ ಇದ್ರೆ ಅಥವಾ ಕಾಯಿಲೆ ಇದ್ರೆ ಅಥವಾ ಹುಳ ಅದು ಏನಾದ್ರು ಇದ್ರೆ ಅದು ಪೂರ್ತಿ ಅದು ಕ್ಲೀನ್ ಆಗ್ತದೆ. ನೋಡಿ, ಇದೊಂದು ಲಿಕ್ವಿಡ್, ಇದು ಒಂದು. ಅದಾದ್ಮೇಲೆ ಕ್ಲೀನ್ ಆಗಿ ಆ ಒಳ್ಳೆ ನೀರಲ್ಲಿ ಹೋಗ್ತದೆ. ಇದು ಯಾರು ಮಾಡ್ತಾ ಇಲ್ಲ ಈ ತರ ಎಲ್ಲಿ ಮಾಡ್ತಾರೆ? ಇದು ಸರ್ ಇದ್ರಲ್ಲಿ ಕಾಲಲ್ಲಿ ಬೆಲ್ಟ್ ಇರುವುದೇ ಎಷ್ಟು ಲೀಟರ್ ಹಾಲು ಕೊಡುತ್ತೆ, ಜ್ವರ ಇದೆ, ಅದು ಹೌದು ಎಲ್ಲ ಪೆಡಾಮೀಟರ್ ಅಂತ ಹೆಸರು. ಇದ್ರ ಹೆಸರು? ಬೆಲ್ಟ್ ಹೆಸರು. ವಾಚ್ ಆ ಒಂದು ಇದರಿಂದಾನೇ ಇದು ಅಂದ್ರೆ ಎಲ್ಲ ರೆಕಾರ್ಡ್ ಆಗೋದು. ಅದು ಹಾಲು ಎಷ್ಟು ಕೊಡ್ತಾ ಇದೆ, ಅದ್ರ ಆಕ್ಟಿವಿಟೀಸು, ಅದ್ರದ್ದು ಟೆಂಪರೇಚರ್ಸು, ಏನ್ ಕಾಯಿಲೆ ಬಂದಿದೆ, ರೋಗ ಬಂದಿದೆ ಅಥವಾ ಇವತ್ತೇನು ಜ್ವರ ಬಂದಿದೆ, ಅದೆಲ್ಲ ಅದು ಹೇಳ್ತಾ ಹೋಗ್ತದೆ ಪೆಡಾಮೀಟರ್. ಹಾಗೇನೆ ಒಂದು ಕ್ವಾರಂಟೈನ್ ಸೆಕ್ಷನ್ ಇಟ್ಟಿದ್ದೀರಾ ಇಲ್ಲಿ? ಹೌದೌದು. ಎಲ್ಲಿ ಸರ್ ಅದು? ಅದು ಇಲ್ಲಿಂದ ಸ್ವಲ್ಪ ದೂರದಲ್ಲಿ. ಯಾಕೆ ಇಟ್ಟಿದ್ರ ಕ್ವಾರಂಟೈನ್? ಅದು ದೂರನೇ ಇರ್ಬೇಕು. ಕ್ವಾರಂಟೈನ್ ಅಂತಂದ್ರೆ ನಾವು ಅಕಸ್ಮಾತ್
ಯಾವ್ದಕ್ಕಾದ್ರೂ ಹುಷಾರಿಲ್ಲ ಅಥವಾ ಏನಾದ್ರೂ ಆಯ್ತು ಅಂದ್ರೆ ಅದನ್ನ ತಗೊಂಡೋಗಿ ಅಲ್ಲಿ ಕ್ವಾರಂಟೈನ್ ಅಲ್ಲಿ ಇಡ್ತೀವಿ. ಅಥವಾ ಹೊಸದಾಗಿ ನಾವೇನಾದ್ರೂ ಎನಿಮಲ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಎನಿಮಲ್ ಕ್ವಾರಂಟೈನ್ ಅಲ್ಲಿ ಒಂದು 20 ದಿನ ಅಲ್ಲಿರ್ತದೆ. ಆಮೇಲೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಮೇಲೆ ಅದನ್ನ ತಂದು ಇಲ್ಲಿ ನಾವು ಈ ಹರಡುಗಳಿಗೆ ನಾವು ಬಿಡ್ತೀವಿ. ಈಗ ಬೇರೆ ಫಾರ್ಮ್ ಇಂದ ನಾವು ತಗೊಂಡ್ ಬಂದಾಗ ಏನಾದ್ರೂ ಕಾಯಿಲೆ ಇರ್ಬೋದು ಸಂಶಯ, ಅದಕ್ಕೋಸ್ಕರ ನಾವು ಅದು ಆಕ್ಟಿವಿಟೀಸ್ ನೋಡೋದಕ್ಕೆ ಒಂದು 15 ದಿನ 1 ತಿಂಗಳು ಅಲ್ಲೇ ಮೇಂಟೈನ್ ಮಾಡ್ತೀವಿ. ಅದಕ್ಕೆ ಅಲ್ಲೇ ಹುಲ್ಲು, ಇದು ಸೈಲೇಜು, ಫೀಡು ಅದನ್ನೆಲ್ಲ ಅಲ್ಲೇ ಕೊಡ್ತೀವಿ. ನೀರು ಅಲ್ಲೇ ಇದೆ. ಅದು ಇದೇ ತರ ಶೆಡ್. ಎಷ್ಟನೇ ವಯಸ್ಸಿಗೆ ಪ್ರಾರಂಭ ಮಾಡುತ್ತಂತ? 3ನೇ ವಯಸ್ಸಿಗೆ. 3ನೇ ವರ್ಷ. 2.5 ನೀವು ಅತಿ ಹೈಯೆಸ್ಟ್ ಹಾಲು ಕೊಟ್ಟಿದ್ದೆ ಅವತ್ತಾದ್ರೂ ನೋಡಿದ್ರೆ ಇಲ್ಲಿ? ಎಸ್, ಎಲ್ಲ 30 ಲೀಟರ್ ವರೆಗೂ ಕೊಡ್ತಾ ಇದೆ ಈಗ. ಸೊ ಹೀಗೆ ಈ ರೀತಿನೇ ಈ ರೊಟೇಟ್ ಅಲ್ಲೇ ಹೋಗ್ಬೇಕು, ಇಲ್ಲೇ ಹೋಗ್ಬೇಕದು ಕಂಪಲ್ಸರಿ. ಇದೆಲ್ಲ ಈಗ ಹಾಲು ಕೊಟ್ಟು ಈಗ ಹೋಗ್ತಾ ಇದ್ದಾವೆ ಎಲ್ಲ ಮನೆಗೆ, ಅಲ್ಲಿಗೆ ಅವ್ರವ್ರ ಜಾಗಕ್ಕೆ. ಬೆಳಗಿನ ಜಾವ 4 ಗಂಟೆಗೆ ಹೋಗ್ತವೆ. ಬಂದು ಅಲ್ಲಿ ಒಂದು ಹೋಲ್ಡಿಂಗ್ ಏರಿಯಾ ಇದೆಯಲ್ಲ, ಆ ಹೋಲ್ಡಿಂಗ್ ಏರಿಯಾದಲ್ಲಿ ನಿಲ್ತದೆ ನೋಡಿ. ಅವೆಲ್ಲ ಪ್ರಾಕ್ಟೀಸ್ ಆಗಿದ್ದಾವೆ. ಅದೇ ಪೆಡಮೀಟರ್ ಅಲ್ಲಿ ಕಟ್ಟಿದೆಯಲ್ಲ ಬೆಲ್ಟು, ಇಲ್ಲಿ ಅದಿಲ್ಲದೆ ಇದ್ರೆ ನಾವು ಏನು ಮಾಡೋಕ್ಕಾಗೋದಿಲ್ಲ. ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ನಾವು ಏನು ಎಂತ ಅಂತ ಇದೆಲ್ಲ 4-6 ತಿಂಗಳದ್ದು ಕರು. ಸರ್ ಈಗ ಇದೆಲ್ಲ ಕರುಗಳು ತುಂಬಾ ಚಿಕ್ಕದಿದೆ, ಇದೇನ್ ಸರ್ ಇದು? ಇದು ನಾವ್ ಏನ್ ಮಾಡ್ತೀವಿ, 1 ತಿಂಗಳದ್ದು ಬೇರೆ, 1 ವಾರದ ಬೇರೆ, 15 ದಿನದ ಬೇರೆ, 1 ತಿಂಗಳದ್ದು ಬೇರೆ, 2 ತಿಂಗಳದ್ದು ಬೇರೆ, 3 ತಿಂಗಳದ್ದು ಸಪ್ರೇಟ್. ಅದು ವೆಯ್ಟ್ ಜಾಸ್ತಿ ಆದಂಗೆ ಶಿಫ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮೇವು ಜಾಸ್ತಿ ಕೊಡ್ತಾ ಇರ್ತೀವಿ. ಅದಕ್ಕೆ ಏನ್ ಫುಡ್ ಬೇಕು ಅದನ್ನು ಜಾಸ್ತಿ ಕೊಡ್ತಾ ಇರ್ತೀವಿ. ಹಾಲನ್ನು ಕೊಡ್ತಾ ಇರ್ತೀವಿ. ಮೊದಲು ಹುಟ್ಟಿದ ಕರುಗೆ 3 ಲೀಟರ್ ಹಾಲು ಬೆಳಿಗ್ಗೆ, ಮತ್ತೆ ಸಾಯಂಕಾಲ 3 ಲೀಟರ್ ಹಾಲು. ಜೊತೆಗೆ ಅದಕ್ಕೆ ಸಿರಲ್ ಕೊಡ್ತೀವಲ್ಲ ಮಕ್ಕಳಿಗೆ, ಅದೇ ತರ ಕಾಫ್ ಸ್ಟಾರ್ಟರ್ ಅಂತ ಹೇಳಿ ಆ ಕಾಫ್ ಸ್ಟಾರ್ಟರ್ನು ಅದಕ್ಕೆ ಕೊಡ್ತೀವಿ. ಇದಕ್ಕಿಂತ ಚಿಕ್ಕದಿದೆ, ಇದು 4, ನಾನು ಹೇಳಿದ್ನಲ್ಲ ಈಗ 4ರಿಂದ 6 ತಿಂಗಳವರೆಗೆ ಇದಾವೆ ಇಲ್ಲಿ. ಇದು 2ರಿಂದ 4 ತಿಂಗಳು, ಅದು ಹಾಗೆ ಚೇಂಜ್ ಆಗ್ತಾ ಇರ್ತದೆ. ಇದು ಇನ್ನ 2 ತಿಂಗಳವರೆಗೆ ಅಲ್ಲಿದ್ದಾವೆ, ಅಲ್ಲಿ ತೋರಿಸ್ತೀನಿ. ಮತ್ತೆ ಇವೆಲ್ಲ ಬಾಡಿ ವೆಯ್ಟ್ ಮೇಲೆ ಮತ್ತೆ ಏಜ್ ಮೇಲೆ ಸಪರೇಟ್ ಮಾಡ್ತಾ ಇರ್ತೀವಿ. ಇದು ಬುಲ್ ಸರ್. ಇದು ನಮ್ಮ ಶೋಗೆ ನಾವು ಇಟ್ಟಿರೋದು. ಇಷ್ಟು ದೊಡ್ಡ ಫಾರಮ್ಗೆ ಸಾಮಾನ್ಯವಾಗಿ ಬುಲ್ ಇರ್ತದೆ. ಬುಲ್ ಅಂತಂದ್ರೆ ಇಷ್ಟು ದೊಡ್ಡದು. ನಮ್ಮ ಅವಕ್ಕೆ ನಾವು ಇನ್ಸೆಮಿನೇಷನ್ ಮಾಡ್ಸಕ್ ಹೋದ್ರೆ ಸ್ವಾಭಾವಿಕವಾಗಿ ಬಹಳ ಕಷ್ಟ ಹ್ಯಾಂಡಲ್ ಮಾಡೋದಿದೆ. ಒಂದು ಕೀರ್ತಿ ಮುಕ್ಕುಟವಾಗಿರ್ಲಿ ಅಂತ ಹೇಳಿ ಅಲ್ವಾ? ಅದೇ ನೋಡಿ ಇಷ್ಟೆಲ್ಲ ನೋಡಿಕೊಳ್ಳಿ, ಇದು ನೋಡಿಕೊಳ್ಳಿ ನಮ್ ಪ್ರಶ್ನೆ ಕೇಳೋಗಾಯ್ತು. ಹಾಗಾಗಿ ಬಹಳ ಸಾಧು, ಏನು ಮಾಡೋದಿಲ್ಲ. ಆದ್ರೆ ಇದು ವಿಶೇಷ ಅಂದ್ರೆ ಇದಕ್ಕೆ ಕೊಂಬೆಲ್ಲ ಬರುದಿಲ್ವಾ ಸರ್? ಇದಕ್ಕೆ ಅಲ್ಲ, ಇದು ಜೀನ್ಸೇ ಹಾಗೆ ಅಲ್ವಾ? ಜೀನ್ಸೇ ಹಾಗೆ. ಜೀನ್ಸ್ ಏನ್ ಸರ್, ಎಲ್ಲಿದೆ ಇದೆಲ್ಲ ಹೊಲೆಸ್ಟಿನ್, ಇವೆಲ್ಲ ಯುರೋಪ್ ಕಂಟ್ರಿ. ಇವೆಲ್ಲ ಕೊಂಬು ಏನಾಗ್ತದೆ ಚಿಕ್ಕದ್ರಲ್ಲಿ ಸ್ವಲ್ಪ ಹಿಂಗ್ ಬಂತಿರ್ತದೆ. ಎಷ್ಟು ವಯಸ್ಸು ಇರ್ಬೋದು ಅಂತೀರಾ ಇದಕ್ಕೆ 3 ವರ್ಷ. ಎಷ್ಟು ವೇಟ್ ಇರ್ಬೋದು ಅಂತೀರಾ? ಇದು ಹೆಚ್ಚು ಕಡಿಮೆ ದಿನಕ್ಕೆ ಎಷ್ಟು ಫುಡ್ ಕನ್ಸಂಪ್ಷನ್ ಮಾಡುತ್ತೆ ಅಂತೀರಾ? ಇಲ್ಲ, ನೋಡೋದಕ್ಕೆ ಹೆಂಗ್ ಕಾಣಿಸ್ತದೆ ಇದು. ಹೀಗಾಗಿ ಜಾಸ್ತಿ ಏನ್ ತಿನ್ನಕ್ ಹೋಗೋದಿಲ್ಲ. ಇದು ಮಾಮೂಲಿ ಎಲ್ಲ ದನ ತಿನ್ನೋಷ್ಟೇ ತಿನ್ನೋದು. ಏನಂದ್ರೆ ಆ ತಳಿನೇ ಆ ತರದವು. ಇಲ್ಲೇ ಹುಟ್ಟಿದ್ದು ಇಲ್ಲೇ ಕರು. ಒಂದು ಹೋರಿಗಾರು ಬಂತಲ್ಲ, ಇಲ್ಲೇ ಬಿಟ್ಕೊಳ್ಳೋಣ ಅಂತ ಹೇಳಿ ಆ ತರ ಬಿಟ್ಕೊಂಡು. ಒಂದು ಪ್ರಶ್ನೆ ಬಹುದೊಡ್ಡದಾಗಿ ಬರುತ್ತೆ ಸರ್. ಈಗ ತಮ್ಮ ಎಲ್ಲಿ ಕರುಗಳನ್ನ ಹಸುಗಳನ್ನ ಸಾಕ್ತಾರೆ, ಅಲ್ಲಿ ಗಂಡು ಹುಟ್ಟಿದ ಕೂಡಲೇನೆ ಅವ್ರು ಸೇಲ್ ಮಾಡಿಬಿಡ್ತಾರೆ. ಈಗ ಆ ಪದ್ಧತಿಗೆ ನೀವೇನ್ ಮಾಡ್ತೀರಾ? ನೋಡಿ, ನಾವು ಇದನ್ನೆಲ್ಲ ಈ ಹರ್ಡನ್ ಮೇಂಟೈನ್ ಮಾಡ್ಬೇಕಾದ್ರೆ ನಾವು ಯಾಕೆ ಹುಟ್ಟೋದಿಲ್ಲ ಅಂತಂದ್ರೆ, ನಾವು ಸಾರ್ಟೆಡ್ ಸೆಮೆನನ್ನ ತರೋದು. ಸಾರ್ಟೆಡ್ ಮಾಡಿ ಒಂದು ಸೆಮೆನ್ ಸ್ಟ್ರಾಗೆ 8,000 ರೂಪಾಯಿ. ಅದಕ್ಕೆ ವರ್ಲ್ಡ್ ವೈಡ್ ಸೆಮೆನ್ನಲ್ಲಿ ನಾವು ತಗೊಂಬಿಟ್ಟು ಬರೋದು. ಅದನ್ನ ಇಲ್ಲಿ ಒಂದು ನೈಟ್ರೋಜನ್ ಕಂಟೈನರ್ ಅಲ್ಲಿ ಇಟ್ಬಿಟ್ಟು ನಾವು ಯಾವಾಗ್ಲೂ ಅದು ಇಟ್ಟಿರ್ತೀವಿ, ಕೋಲ್ಡ್ ಸ್ಟೋರೇಜ್. ಹೆಣ್ಣು ಹುಟ್ಟುವಂತ ವೀರ್ಯನೇ ಸಪ್ರೇಟ್ ಮಾಡ್ಬಿಡ್ತಾರೆ ಅವರು. ತಗೊಂಡು ಆ ವೀರ್ಯ ಏನ್ ಬಂತೋ ಈ ಬುಲ್ಲಲ್ಲಿ ಬಂದದನ್ನ ಸೆಗ್ರಿಗೇಷನ್ ಮಾಡ್ತಾರೆ. ಮೇಲನ್ನೆಲ್ಲ ಸೆಗ್ರಿಗೇಷನ್ ಮಾಡಿ, ಅದೊಂದು ಟೆಕ್ನಾಲಜಿ ಇದೆ. ಅದಕ್ಕೆ ಲ್ಯಾಬ್ ಇದೆ. ಅದು ಅಷ್ಟು ಸುಲಭವಾಗಿ ಮಾಡೋಕ್ಕಾಗೋದಿಲ್ಲ ಎಲ್ಲ. ಅದಕ್ಕೆ ಸ್ಪೆಷಲೈಸ್ಡ್ ರಿಸರ್ಚ್ ಮಾಡಿರೋರೇ ಅದಕ್ಕೆ ಬೇಕು. ಅದಕ್ಕೆ ಲ್ಯಾಬ್ ಇರ್ತದೆ. ಅದನ್ನೆಲ್ಲ ಸಪ್ರೇಟ್ ಮಾಡಿಬಿಟ್ಟು ನಮಗೆ ಕೊಡುವಾಗ ಆ ಸೆಕ್ಸ್ಡ್ ಸೆಮೆನ್ ಯಾವುದಿದೆ, ಫಿಮೇಲ್ ಇದೆ, ಆ ಫಿಮೇಲನ್ನು ಸ್ಟ್ರಾನಲ್ಲಿ ತುಂಬಿ ನಮಗೆ ಕೊಡ್ತಾರೆ. ಅದಕ್ಕೆ 8,000 ರೂಪಾಯಿ ಒಂದು ಸ್ಟ್ರಾಗೆ. 8,000 ರೂಪಾಯಿ. ಹೀಗಾಗಿ ಹುಟ್ಟು ಕರುಗಳೆಲ್ಲ ಹೆಣ್ಣೆ ಹುಟ್ಟುತ್ತವೆ. ಸಾಮಾನ್ಯವಾಗಿ 99% ಎಣ್ಣೆ ಹುಟ್ಟುತ್ತವೆ. ತುಂಬಾ ವಿಶೇಷ ಇದು. ಈ ರೀತಿ ನಿಮ್ಗೆ ಯಾವುದೋ ಒಂದು ಬೇಕಂದ್ರೆ ಎಂತ ಬಂದಾಗ ಇದು ಏನ್ ಗೊತ್ತಾ, ಇಡೀ ಪ್ರಪಂಚದಲ್ಲಿ ಯಾವ ಹಸು ಮ್ಯಾಕ್ಸಿಮಮ್ ಹಾಲು ಕೊಡ್ತಾ ಇದೆ, ಅದರ ಹೊಟ್ಟೆನಲ್ಲಿ ಹುಟ್ಟಿದಂತ ಗಂಡು ಕರುನಲ್ಲಿ ಈ ತರ ಆದಾಗ ಸೆಮೆನ್ ಅನ್ನ ಡ್ರಾ ಮಾಡ್ತಾರೆ. ನಾವು ನೋಡುವಾಗ ಸುಮ್ಮನೆ ಯಾವುದೋ ಸೆಮೆನ್ ತಗೊಳ್ಳೋದಿಲ್ಲ, ಅದರದ್ದು ಹಿಸ್ಟ್ರಿ ನೋಡ್ಕೊಂಡು ಹೋಗ್ತೀವಿ. ಯಾವುದು ಸೆಮೆನ್ನು, ಯಾವುದು ಹೋರಿ, ಅದರ ತಾಯಿ ಯಾವುದು, ಅದೆಷ್ಟು ಹಾಲು ಕೊಡ್ತಾ ಇದೆ, ಅದನ್ನೆಲ್ಲ ನೋಡಿ ಆ ಸೆಮೆನನ್ನ ನಾವು ಬೇರೆ ಏಜೆನ್ಸಿಗಳಿದ್ದಾವೆ ಇದು ಪ್ರಪಂಚದಲ್ಲೆಲ್ಲ. ಅದರಲ್ಲಿ ನಮ್ದು ಯಾವ್ದು ಬೇಕೋ ಅದನ್ನು ನಾವು ತಗೊಂಡು, ಅದೊಂದು ಬುಕ್ಕೇ ಇದೆ ಅದಕ್ಕೆ. ಇದ್ರ ತಾಯಿ ಇಷ್ಟು ಹಾಲು ಕೊಡ್ತಾ ಇದೆ, ಇದ್ರ ತಾಯಿ ಇಷ್ಟು ಹಾಲು ಕೊಡ್ತಾ ಇದೆ,
ಇದೆಲ್ಲ ಒಂದು ಲೆಕ್ಕಾಚಾರ ಇದೆ, ಆ ಲೆಕ್ಕಾಚಾರ ಪ್ರಕಾರ ನಾವು ತಗೊಳ್ತೀವಿ. ಹಾಗೆ ಈ ರೇಸ್ಗಳಲ್ಲಿ ಕುದುರೆಗಳು ಅದೇ, ಓಡ್ತವೆ, same. ಅದರದ ಚಾರ್ಟ್ ಹೇಗೆ ಮೇಂಟೈನ್ ಮಾಡ್ತಾರೆ ವರ್ಲ್ಡ್ ವೈಡ್, ಹೌದು. ಆ ರೀತಿ ಇದ್ರದ್ದು ಮಾಡ್ತಾರೆ. ಹೌದು, ಅದ್ರ ಜೆನೆಟಿಕ್ ನಾವು ನೋಡ್ತಾ ಹೋಗಿ ಸ್ಟಡಿ ಮಾಡ್ತೀರಾ? ಸ್ಟಡಿ ಮಾಡ್ತೀವಿ, ಮಾಡಿರ್ತಾರೆ. ಮಾಡಿನೇ ತಗೊಂಡ್ಬರೋದು ಅದನ್ನ. Okay. ನಾವು ಯಾವ್ದು ಬೇಕಾದ್ರೂ ತರ್ಬೋದು. ಇದು ಬೇಡಪ್ಪ ಈ ಸಾರಿ ಇನ್ನೊಂದು ನೆಕ್ಸ್ಟ್ ಬುಲ್ಲದ್ ಕೊಡು ಅಂತ ಹೇಳ್ಬೋದು. ಅದನ್ನ ಅವನೇ ಒಂದು ಏಜೆನ್ಸಿ ಅಲ್ಲಿಂದ ಬಂದು ಇಲ್ಲಿ ಈ ಕಂಟೈನರ್ಗೆ ನೈಟ್ರೋಜನ್ ಕಂಟೈನರ್ ಇರ್ತದೆ, ಆ ಕಂಟೈನರ್ ಒಳಗಡೆ ಇಟ್ಬಿಟ್ಟು ಕಂಪ್ಲೀಟ್ ಸೀಲ್ ಮಾಡಿಬಿಟ್ಟು ಹೋಗಿರ್ತಾರೆ. ನಮ್ಗೆ ಯಾವಾಗ ಬೇಕೋ ಅದನ್ನು ಡೈಲಿ ಅದನ್ನು ತಗೊಂಡು ಇನ್ಸೆಮಿನೇಷನ್ ಮಾಡ್ತೀವಿ. ಸೊ ಇದರಲ್ಲಿನೂ ಜೆನೆಟಿಕ್ ಸ್ಟಡಿ ಮಾಡುವಂತ ಇಂಪಾರ್ಟೆಂಟ್, ಅದೇ ಇಂಪಾರ್ಟೆಂಟ್. ಇಲ್ಲದೆ ಇದ್ರೆ ಇಲ್ಲಿ ನಾವು ಲೋಕಲ್ ಇದನ್ನ ತಗೊಂಡ್ರೆ ಇಳುವರಿ ಬರೋದಿಲ್ಲ. ಈಗ ನೋಡಿ, ಒಂದನ್ನ ನಾವು ಸ್ಟ್ರಾ ಕೊಟ್ರೆ 15 ಲೀಟರ್ ಕೊಡ್ತಾ ಇದೆ ಈ ಹಸು. ಈ ವರ್ಲ್ಡ್ ವೈಡ್ ಸೆಮೆನನ್ನು ನಾವು ಕೊಟ್ರೆ ನೆಕ್ಸ್ಟ್ ಅದು ಒಂದು 5 ಲೀಟರ್ ಜಾಸ್ತಿ ಆಗ್ತದೆ ಅದು ಹುಟ್ಟುವಂತ ಕರುನಲ್ಲಿ. ಮತ್ತೆ ಆ ಕರುಗೂ ನಾವು ಅದೇ ತರ ಕೊಟ್ರೆ ನೆಕ್ಸ್ಟ್ 25 ಲೀಟ್ರ್ ಜಾಸ್ತಿ ಕೊಡ್ತೀವಿ. ಹಾಗೆ ಜಾಸ್ತಿ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ನಾವು ಆ ಸೆಮೆನನ್ನು ನಾವು ಕೊಡ್ತಾ ಹೋಗೋದು. ಆಗ F1, F2, F3, F4 ಈ ಥರ ಬ್ರೀಡನ್ನು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಎಲ್ಲ ನಾವು ಸೆಗ್ರಿಗೇಷನ್ ಮಾಡೋದು. ವಾಶ್ ಆಗಿ ಬಂದ್ಮೇಲೆ ನೋಡಿ, ಇಲ್ಲಿ ಹೋಲ್ಡಿಂಗ್ ಏರಿಯಾ ಇವು ನಿಲ್ತವೆ. ಅಷ್ಟು ದನ ಬಂದು ಅಲ್ಲಿ ನಿಲ್ತದಲ್ಲ ಹಾಲು ಕೊಡುವಂಥದ್ದು, ಇದು ಈ ಪೈಪಿಂದ ಆ ಕಡೆಗೆ ಹೋಲ್ಡಿಂಗ್ ಏರಿಯಾ. ಅದು ಹೆಚ್ಚು ಕಡಿಮೆ ಒಂದು 100 ದನಗಳು ಅಲ್ಲಿ ಅಸೆಂಬಲ್ ಆಗ್ಬೋದು. ಹೋಲ್ಡಿಂಗ್ ಏರಿಯಾ ನಿಂತಿರ್ತದೆ. ಅಲ್ಲಿ 48 ಹಸುಗಳು ಆ ಪಾರ್ಲರ್ಗೆ ಹೋದ್ಮೇಲೆ ಮತ್ತು ವಾಪಸ್ ಹೋಗುವಾಗ ಆಗ ಏನು ಆ ಫುಟ್ಗೆ ಏನಿದೆ, ಏನೂ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಔಷಧಿನ ಇಲ್ಲಿ ಹಾಕಿರ್ತೀವಿ. ಅದು ಹೋಗುವಾಗ ಇದು ಕಾಲು ತೊಳ್ಕೊಂಡೇ ಹೋಗ್ಬೇಕು. ಹೀಗೆ ಅದು ಅಲ್ಲಿ ಹಾಲು ಕೊಡೋದಕ್ಕಿಂತ ಮುಂಚೆ ಅದು ಅಲ್ಲಿ ಬಂತು ಪೊಟ್ಯಾಸಿಯಂ ಪರ್ಮಾಂಗನೇಟು ಮತ್ತು ಇನ್ನೊಂದು ಕೆಮಿಕಲ್ನ. ಹೋಗುವಾಗಲೂ ಕೂಡ ಇದು ಅಲ್ಲಿ ಇದಕ್ಕೆ ಹೋಗ್ತದಲ್ಲ ತನ್ನ ಜಾಗಕ್ಕೆ, ಕಾಲಿನಲ್ಲಿ ಇದು ಕೆಮಿಕಲ್ಸ್ ಹಾಕಿರ್ತದೆ ಇದಕ್ಕೆ. ಅದನ್ನು ಡಿಪ್ ಮಾಡ್ಕೊಂಡು ನೋಡಿ, ಕಾಳು ಕ್ಲೀನ್ ಆಯ್ತು. ಈಗ ಪ್ರತಿದಿನವೂ ಏನು ಅದಕ್ಕೆ ಪ್ರಾಬ್ಲಮ್ ಬರೋದಿಲ್ಲ ಕಾಲಿಗೆ. ನೋಡೋದು ಮೌಂಟ್ ಆಗ್ತಾ ಇದೆ, ಅದನ್ನ ಬರ್ಕೊಳ್ರ ಕೊಡ್ರಿ ಬೇಗ. ಅದಕ್ಕೆ ಕೊಡ್ಬೇಕೋ ಬೇಡೋ ನೋಡೋಣ ಬಿಡು ಇನ್ನೊಂದು ಸ್ವಲ್ಪ. ಅದು ಮೌಂಟ್ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಸೆಮೆನ್ ಕೇಳ್ತಾ ಇದೆ. ಈಗ ಕರು ಅದಕ್ಕೆ ಹೇಳ್ತಾ ಇದ್ದೆ, ಅದಕ್ಕೆ ಕೊಡಬೇಕೋ ಬೇಡವೋ ಅದನ್ನು ಯೋಚನೆ ಮಾಡ್ತಾರೋ ಡಾಕ್ಟ್ರುಗಳು. ನಾವು ಸೆಮೆನ್ ಕೊಟ್ಟರೆ ಆಯ್ತು, ಅದು ಕ್ರಾಸ್ ಅಂತ. ಕ್ರಾಸ್ ಅದೇ ನಾ ಹೇಳಿದ್ನಲ್ಲ, ಸೆಮೆನ್ ಸ್ಟ್ರಾ ಇರ್ತದಲ್ಲ, ಅದಕ್ಕೆ ಅದಕ್ಕೆ ಕೊಡ್ತಾರೆ ಅದನ್ನು. ಸೆಮೆನನ್ನು ಇಂಜೆಕ್ಷನ್ ಮಾಡೋದಲ್ಲ, ಅದು ಇನ್ಸೆಮಿನೇಷನ್. ಅದು ಹೇಗೆ ಗೊತ್ತಾಗುತ್ತೆ? ಈ ರೀತಿ ಆದಾಗ ಗೊತ್ತಾಗುತ್ತೆ. ಹೌದು, ಅದು ಮೌಂಟ್ ಆಕ್ಟಿವಿಟಿ ಸ್ಪೀಡ್ ಆಗ್ತದೆ. ಅದು ಒಂದರ ಮೇಲೆ ಎಗರೋದು, ಆಮೇಲೆ ಓಡಾಡೋದು ಸ್ಪೀಡಾಗಿ ಹೈಪರ್ ಆಕ್ಟಿವ್ ಆಗಿಬಿಡ್ತದೆ ಅದು ಆ ಟೈಮಲ್ಲಿ. ಸೊ ಹೀಗಾಗಿ ಅದರಲ್ಲಿ ಅದರ ಅರ್ಥ ಅಲ್ಲೊಂದು ಮೌಂಟ್ ಆಗ್ತಾ ಇದೆಯಲ್ಲ, ತಿಂಗಳಾಯ್ತು ಅದಕ್ಕೆ ಗರ್ಭ ಇದಾಯ್ತು ಅಂತ ಹೇಳಿ. ಅದಕ್ಕೆ ಈಗ ಇನ್ಸೆಮಿನೇಷನ್ ಕೇಳ್ತಾ ಇದೆ ಅದು. ಈಗ ಯೂಶುವಲ್ ಆಗಿ ಅದು ಏನಾಗ್ತದೆ, ಹಾಲು ಕೊಟ್ಟು 4 ತಿಂಗಳು 5 ತಿಂಗಳು ಆದ ತಕ್ಷಣ ಅವು ನೆಕ್ಸ್ಟ್ ಇನ್ಸೆಮಿನೇಷನ್ಗೆ ಹೋಗ್ತವೆ. ಅದಾದಮೇಲೆ 9 ತಿಂಗಳಿಗೆ ಅದು ಕರು ಹಾಕೋದು. 7 ತಿಂಗಳವರೆಗೂ ಹಾಲು ಕೊಡ್ತದೆ. ಹಾಲು ಕೊಟ್ಟದನ್ನು ನಾವು ನೀವು ಸ್ಟಾಪ್ ಮಾಡಿಬಿಡ್ತೀವಿ, ಆಮೇಲೆ ಡ್ರೈ ಮಾಡಿಬಿಟ್ಟು ಅದನ್ನು ಬೇರೆ ಕಡೆಗೆ ಕಳಿಸ್ತೀವಿ. ಅದನ್ನೇ ಅಲ್ಲಿ ಸೆಗ್ರಿಗೇಷನ್ ಮಾಡ್ತಾ ಇರೋದು. ಸೊ ಆ ಸಮಯ ನೋಡ್ಕೊಂಡೆ ಕರೆಕ್ಟಾಗಿ ಅದಕ್ಕೆ ಕೊಟ್ಟರೆ ಆಗೋದು. ಮರಿ ಹಾಕೋದು, ಕರು ಹಾಕೋದು ಸುಮ್ಮನೆ ಯಾವುದೋ ಟೈಮಲ್ಲಿ ಕೊಟ್ಟರೆ ಅದು ವೇಸ್ಟು. ಅದು ಒಂದು ಗೋಲ್ಡನ್ ಅವರ್ ಅಂತ ಇರ್ತದೆ. ಅದಕ್ಕೆ ಗೋಲ್ಡನ್ ಅವರ್ ಅಂತ ಕರೀತಾರೆ. ಆ ಟೈಮಲ್ಲಿ ಅದನ್ನು ಕೊಡಬೇಕು. ಫಸ್ಟ್ ಬೇಗ ಬಂತು ಅಂತಂದ್ರೆ ಅದು ಇಮಿಡಿಯೇಟಾಗಿ ಕೊಡೋಕೆ ಹೋಗೋದಿಲ್ಲ. ಈಗ ನಾ ಹೇಳಿದ್ನಲ್ಲ, ಕೊಡಿ ತಾಂದೋಗಿ ಅಂತ ಹೇಳಿ ಕೊಡೋದಿಲ್ಲ. ಅದನ್ನು ಇನ್ನೊಂದು ಸರಿ ಅದನ್ನು ನೋಡ್ತಾರೆ, ಸ್ವಲ್ಪ ಅದು ಕೂಲ್ ಡೌನ್ ಆಗಬೇಕು, ಆದ್ಮೇಲೆ ಅದನ್ನು ಕೊಡ್ತಾರೆ. ಆ ಗೋಲ್ಡನ್ ಪೀರಿಯಡ್ ನೋಡಿ ಅವರು ಕೊಡ್ತಾರೆ. ಅದು ಆದ್ರೆ ಬಟ್ ಇಲ್ಲಿ ಫೀಮೇಲ್ ಇದ್ರು ಅದರೊಟ್ಟಿಗೆ ರಿಯಾಕ್ಟ್ ಮಾಡ್ತದೆ. ಇನ್ನು ಮೇಲ್ ಇಲ್ವಲ್ಲ ಇಲ್ಲಿ. ಅದರದ್ದು ಎನಿಮಲ್ದು ಬಿಹೇವಿಯರ್ ಹಾಗೆ, ಯಾವ್ದಿರ್ತದೆ ಅದ್ರ ಮೇಲೆ ಮೌಂಟ್ ಮಾಡ್ತಾ ಹೋಗ್ತದೆ. ಬಟ್ ಅದು ರಿಯಾಕ್ಟ್ ಮಾಡೋದು ಅದು ಯಾವ ಎನಿಮಲ್ ಇದ್ರು ಅಂದ್ರೆ ಫೀಮೇಲ್ ಇರ್ಲಿ ಇದು ಇರ್ಲಿ ಯಾವ್ದಾರೆ ಇರ್ಲಿ, ಅದೇ ಇದಿಲ್ಲ, ಬೇಜಾರಿಲ್ಲ. ರಿಯಾಕ್ಷನ್ ಇಂದಾನೆ ಅಂದ್ರೆ ಅದಕ್ಕೆ ಬೇಕು ಅನ್ನೋ ಒಂದು ಫೀಲ್ ಅದು ತೋರಿಸ್ತದೆ. ನೋಡಿ ಅಲ್ಲೊಂದಿದೆ, ಅದೊಂದು ರಿಯಾಕ್ಟ್ ಮಾಡ್ತಾರೆ. ಸೊ ಒಟ್ಟು ಒಂದು ತಿಂಗಳಲ್ಲಿ ಎಷ್ಟು ಮರಿ ಆಗುತ್ತೆ ಅಂತೀರಾ ಇಲ್ಲಿ? ತಿಂಗಳಲ್ಲಿ 30, ದಿನಕ್ಕೊಂದು ಅವರೇಜ್ ದಿನಕ್ಕೊಂದು ಆಗ್ತದೆ ನಮ್ಗೆ. ಒಂದು ವರ್ಷಕ್ಕೆ 360 ಅಲ್ಲ, ಅವರೇಜ್ ನಾನು ಹೇಳಿದ್ದು. ಒಂದು ದಿವಸ ಇಲ್ಲದೆ ಇರ್ಬೋದು. ಇದನ್ನು ಇಲ್ಲಿ ಜನರು ಉಪಯೋಗ ಇಲ್ಲ, ಇಲ್ಲಿ ಬೇಕಿಲ್ಲ, ಜನರು ಬೇಕಿಲ್ಲ, ಟ್ರ್ಯಾಕ್ಟರ್ ಬೇಕಿಲ್ಲ. ಇದು ನಮ್ದೇ ಇನ್ವೆನ್ಷನ್. ಇದು ಇಂಡಿಯಾದಲ್ಲಿ ಯಾರು ಮಾಡಿಲ್ಲ ಇದನ್ನ. ಇದು ನಮ್ದೇ ಸಗಣಿಗೆ ನಮ್ಗೆ ಸಿಗುತ್ತೆ, ಸಗಣಿನೂ ಸಿಗುತ್ತೆ ಇದರಲ್ಲಿ. ಅಲ್ಲಿ ಹೋಗಿ ಸ್ಟಾಕ್ ಆಗ್ತದೆ. ಅಲ್ಲಿ
ಸರ್ ಇದು ಉಪಯೋಗ ಏನಿದೆ ಸಗಣಿ ಮುಂದೆ? ಅಯ್ಯೋ, ಇದೇ ನಮಗೆ ಗೋಲ್ಡು, ಇದೇ ನಮಗೆ ಇದರಿಂದ ನಾವು ಇದೇನು ಮಾಡ್ತೀವಿ, ಟ್ಯಾಂಕರಲ್ಲಿ ತಗೊಂಡೋಗಿ ಒಂದು ಕಡೆ ಡ್ರೈ ಆಗೋದಕ್ಕೆ ಬಿಡ್ತೀವಿ. ಅಲ್ಲಿ ಮೇಲೆ ಗುಡ್ಡದ ಮೇಲೆ ತಗೊಂಡೋಗಿ ಆದಮೇಲೆ ಡ್ರೈ ಆಗ್ತಾ ಇರ್ತದೆ. ಆ ನೀರೆಲ್ಲ ಮಾಯಿಶ್ಚರೆಲ್ಲ ಹೋದ್ಮೇಲೆ ತಗೊಂಡೋಗಿ ಡ್ರೈ ಆದಮೇಲೆ ತಗೊಂಡೋಗಿ ಅದನ್ನು ಪುಡಿ ಮಾಡಿ ತಗೊಂಡೋಗಿ ತೋಟಕ್ಕೆ ಹಾಕ್ತೀವಿ. ಇಲ್ಲ ಅಂತಂದರೆ ಇದೇ ಆ್ಯಸ್ ಇಟ್ ಈಸ್ ಸ್ಲರಿ ಟೈಪ್ ಇದ್ರೂ ಕೂಡ ತಗೊಂಡೋಗಿ ನಮ್ಮ ಏಲಕ್ಕಿ ತೋಟಕ್ಕೆ ಅದನ್ನು ಸ್ಪ್ರೇ ಮಾಡ್ತೀವಿ. ಸೊ ನಿಮ್ಮ ಇದರಲ್ಲಿ ಸಾವಯವ ಕೃಷಿ ಏನ್ ಬರುತ್ತೆ ಅದಕ್ಕೆ ಸಂಪೂರ್ಣವಾಗಿ ಉಪಯೋಗ ಈ ಗೊಬ್ಬರನೇ ಮೇಯ್ನು ಸಾವಯವ ಕೃಷಿಗೆ. ನೋಡಿದ್ರಲ್ಲ, ನಾವು ಇದನ್ನ ತಗೊಂಡು ಎಲ್ಲೋ ಇದಕ್ಕೆ ಇನ್ನೆಲ್ಲಿಗೂ ಬಿಡೋದಿಲ್ಲ ಇದನ್ನ. ಇದು ನಾವು ಇದು ಮಾಡಿದ್ದು ಉದ್ದೇಶನೇ ಇದಕ್ಕೋಸ್ಕರ. ನಾವು ಡೈರಿ ಮಾಡಿದ್ದು ಈ ಸಗಣಿಗೋಸ್ಕರನೇ ನಾವು ಮಾಡಿದ್ದು, ಸಾವಯವ ಕೃಷಿಗೆ ಉಪಯೋಗ ಆಗ್ಲಿ ಅಂತ. ಹೀಗಾಗಿ ನೀವು ಯಾವುದೇ ಫರ್ಟಿಲೈಸರ್ ಅಥವಾ ಇನ್ನೊಂದು ಬಳಸುವುದಿಲ್ಲ? ಬಳಸ್ತೀವಿ, ಕಡಿಮೆ, ಅದು ಲೆಕ್ಕಾಚಾರ ಇದೆ, ಬಳಸ್ತೀವಿ ಅದನ್ನ. ಹಾಗಂತ ಹೇಳಿ ಪೂರ್ತಿ ಸಾವಯವನೇ ಮಾಡೋಕ್ಕಾಗೋದಿಲ್ಲ. ನಮ್ದು ಏರಿಯಾ ತುಂಬಾ ಜಾಸ್ತಿ ಇದೆ, 600 ಎಕರೆ ಹತ್ತತ್ರ ಇರೋದ್ರಿಂದ ಪೂರ್ತಿ ಇದ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಬೇರೆ ಕಡೆನೂ ಪರ್ಚೇಸ್ ಮಾಡ್ತೀವಿ ಗೊಬ್ಬರನ, ಈ ಸಗಣಿ ಗೊಬ್ಬರನ ಎಷ್ಟು ಬೇಕೋ ಅಷ್ಟು. ಭೂಮಿ ಗುಣಮಟ್ಟ ಹಾಳಾಗ್ತದೆ. ಆಮೇಲೆ ಅಲ್ಲಿ ನೋಡಿದ್ರಲ್ಲ ಪ್ಯಾಡಕ್ ಮಣ್ಣು, ಅದು ಮಣ್ಣಿದೆಯಲ್ಲ, ಮಣ್ಣಲ್ಲಿ ಗಂಜಲ ಮತ್ತು ಸಗಣಿ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ, ಎಷ್ಟು ಬರ್ತದೆ. ನಮ್ಮದು ಅಡಿಕೆ ಸುಲಿತೀವಲ್ಲ, ಅದ್ರ ಸಿಪ್ಪೆ ಬರ್ತದೆ, ಬೇರೆ ಮರದ ಎಲೆ, ಅದು ಎಲ್ಲರೂ ಹಾಕಿ ಮಿಕ್ಸ್ ಮಾಡಿ ತೋಟಕ್ಕೆ ಹಾಕ್ತಾ ಇರ್ತೀವಿ.